ನಾನು ನೀವಿಬ್ಬರೇ ಕೂತ್ಕೊಂಡಾಗ ಆಲ್ ಆಫ್ ಸಡನ್ ನೀವು ನಂಗೆ ಹೇಳಿದ್ರಿ, ರಾಜೇಶ್ ನಿಮ್ಮ ಸುತ್ತ ಐ ಕ್ಯಾನ್ ಸಿ ಈ ಶಕ್ತಿ ಇದೆ ಅಂತ ಸಮಥಿಂಗ್. ನೀವು ಹೆಂಗೆ ಹೇಳಿದ್ರಿ ಅದು? ಹೆಂಗೆ ಹೇಳೋಕ್ಕೆ ಸಾಧ್ಯ ಆಯ್ತದು? ನನ್ನ ಆಜ್ಞಾ ಚಕ್ರ ಏನಿದೆಯೋ ಇಟ್ ಇಸ್ ಕ್ವೈಟ್ ಆಕ್ಟಿವ್. ಐ ಕ್ಯಾನ್ ಸಿ ಡಾರ್ಕ್ ಆ್ಯಂಡ್ ವೈಟ್ ಎನರ್ಜೀಸ್ ಟು. ಅಲ್ಲ, ಈಗ ದಶ ಅಂದ್ರಲ್ಲ, ಈಗ ಶನಿ 7.5 ರಾಹು ದಶ, ಇದೆಲ್ಲರೂ ಒಬ್ಬ ವ್ಯಕ್ತಿಗೆ ಇಷ್ಟಿಷ್ಟು ವರ್ಷಗಳ ಕಾಲ ಅಂತ ಇರುತ್ತೆ. ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವರ ಸುತ್ತ ಇರ್ತಕ್ಕಂಥ ಎನರ್ಜಿ, ಯಾಕಂತ ಹೇಳಿದ್ರೆ ಈಚ್ ಪ್ಲಾನೆಟ್ ಎನರ್ಜಿ ನನಗೆ ಗೊತ್ತಿದೆ. ರಾಹು ದಶ ಅಂತಂದ್ರಲ್ಲ, ಅದು ನಡೀತಿದ್ರೆ ಆ ವ್ಯಕ್ತಿ ಹೇಗಿರ್ತಾರೆ? ಎಕ್ಸ್ಟ್ರೀಮ್ಲಿ ಅಡಿಕ್ಟೆಡ್ ಟು ಫೋನ್, ಮೊಬೈಲನ್ನೇ ನೋಡ್ತಾನೆ ಇರ್ತಾರೆ, ಬಾತ್ರೂಮಲ್ಲೇ ವೆಟ್ ಆಗಿಟ್ಟಿರ್ತಾರೆ. ಶನಿ ದಶೆಯಲ್ಲಿ ಇದ್ದವ್ರು ಹೇಗಿರ್ತಾರೆ? ಏನೇನು ಪಾಸ್ಟ್ ಕರ್ಮಗಳನ್ನು ಮಾಡಿದ್ರೋ ಅದೆಲ್ಲವನ್ನು ಕೊಡ್ತಾ ಇರ್ತಾನೆ, ಜಸ್ಟಿಸ್ ಕೊಡ್ತಾ ಬರ್ತಾರೆ. ಏನ್ ಹೇಳಿ, ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಎಲ್ಲ ಫುಲ್ ಮಿಕ್ಸ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಕಾಣಿಸ್ತೀರಾ. ಥ್ಯಾಂಕ್ ಯು. ಯು ಲುಕಿಂಗ್ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮನಸ್ಸಿನ ತರಾನೇ. ವೆರಿ ಕೈಂಡ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಡಾಕ್ಟರ್ ಸೌಜನ್ಯ ವಸಿಷ್ಠ, ನೀವೊಬ್ಬರು ಸ್ಪಿರಿಚುವಲ್ ಹೀಲರ್ ಆಗಿ ಅಥವಾ ಮನುಷ್ಯರ ಮೈಂಡ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮಲ್ಲಿ ಎಷ್ಟು ಅದ್ಭುತವಾದಂಥ ಒಂದು ಕಲೆ ಅನ್ಬೇಕೋ, ಶಕ್ತಿ ಅನ್ಬೇಕೋ ನಂಗೆ ಗೊತ್ತಿಲ್ಲ. ಇದನ್ನು ನಾನು ನನಗೆ ಪರ್ಸನಲೈಸ್ ಮಾಡೋದು ಹೇಳೋದಾದ್ರೆ, ರೀಸೆಂಟಾಗಿ ಲಾಸ್ಟ್ ನಾನು ನೀವೊಂದು ಪಾರ್ಟಿ ಮಾಡಿದಾಗ ನಾನು ನಿಮ್ಮನ್ನು ನಾವು ಮೀಟ್ ಮಾಡಿದಾಗ ಆಮೇಲೆ ಪಾರ್ಟಿ ಎಲ್ಲ ಶುರುವಾಗಿ ನಾನು ನೀವಿಬ್ಬರೇ ಕೂತ್ಕೊಂಡಾಗ ಆಲ್ ಆಫ್ ಸಡನ್ ನೀವು ನಂಗೆ ಹೇಳಿದ್ರಿ, ರಾಜೇಶ್ ನಿನ್ನ ಸುತ್ತ ಐ ಕ್ಯಾನ್ ಸಿ ಈ ಶಕ್ತಿ ಇದೆ ಅಂತ ಸಮಥಿಂಗ್. ನಾನು ಯಾವುದೋ ಒಂದು ದೇವ್ರನ್ನ ನಾನು ಪ್ರೇ ಮಾಡೋದು, ನಾನು ಪೂಜಿಸೋದು ಪರ್ಸ್ನಲ್ ಆಗಿ ನಾನು ಎಲ್ಲೂ ಕೂಡ ಡಿಸ್ಕಸ್ ಮಾಡಲ್ಲ, ಎಲ್ಲೂ ಕೂಡ ಹೇಳಲ್ಲ. ಯಾಕೆ ನಂದೇ ನಾನು ಪರ್ಸನಲೈಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ ನೀವು ಹೆಂಗೆ ಹೇಳಿದ್ರಿ ಅದು? ಹೆಂಗೆ ಹೇಳೋಕ್ಕೆ ಸಾಧ್ಯ ಆಯ್ತದು? ಒಂದು ಅಂತ ಹೇಳಿದ್ರೆ ನನ್ನ ಆಜ್ಞಾ ಚಕ್ರ ಏನಿದೆಯೋ ಇಟ್ ಇಸ್ ಕ್ವೈಟ್ ಆಕ್ಟಿವ್. ಐ ಕ್ಯಾನ್ ಸಿ ಡಾರ್ಕ್ ಆ್ಯಂಡ್ ವೈಟ್ ಎನರ್ಜೀಸ್ ಟು. ಸೊ ಅದಲ್ಲದೆ ಇನ್ನೊಂದೇನಂತ ಹೇಳಿದ್ರೆ, ಯಾವ ದೇವಿ ಅಥವಾ ದೇವರನ್ನ ನೀವು ಪೂಜೆ ಮಾಡ್ತಾ ಇರ್ತೀರೋ ಅದು ಪ್ರತಿರೂಪ ಆಗುತ್ತೆ. ನೀವು ಈಗ ಎಕ್ಸಾಂಪಲ್ ಹನುಮನ್ ದೇವಸ್ಥಾನದಲ್ಲಿ ಹನುಮಂತನ ಪೂಜೆ ಮಾಡೋನು ಎಷ್ಟು ನೋಡಿ ಸ್ವಲ್ಪ ಅವ್ರು ನೋಡೋದಕ್ಕೆ ಆ ವಿಗ್ರಹದ ರೂಪನೇ ಇರ್ತಾರೆ. ಲಕ್ಷ್ಮೀ ಪೂಜೆ ಮಾಡೋರು ಲಕ್ಷ್ಮೀ ರೂಪ ಇರುತ್ತೆ, ಸರಸ್ವತಿ ಪೂಜೆ ಮಾಡೋರು ಸರಸ್ವತಿ ರೂಪ ಇದ್ದೇ ಇರುತ್ತೆ. ಸೊ ಹಾಗಾಗಿ ಒಂದು ವ್ಯಕ್ತಿಯನ್ನ ನೋಡ್ತಿದ್ದಂಗೆ ಅದರಲ್ಲೂ ಅವ್ರಿಗೆ ಯಾವ ದಶಗಳಿರುತ್ತೆ, ಎಕ್ಸಾಂಪಲ್ 7.5 ಆಗಿರ್ಬೋದು, ರಾಹು ಮಹಾದಶ ಆಗಿರ್ಬೋದು, ಸೂರ್ಯ ದಶ ಆಗಿರ್ಬೋದು, ಇದೆಲ್ಲವೂ ಆ ವ್ಯಕ್ತಿಯಲ್ಲಿ ತೋರಿಸ್ತಾ ಹೋಗುತ್ತೆ. ಎಕ್ಸಾಂಪಲ್ ಈಗ ಯಾರೊಬ್ಬರಿಗೆ ಸೂರ್ಯ ದಶ ಇದೆ ಅಂತ ಇಟ್ಕೊಳ್ಳೋಣ, ಅಥವಾ ಸೂರ್ಯ ಶಕ್ತಿ ಜಾಸ್ತಿ ಇದೆ ಅವರ ಹಾರೋಸ್ಕೋಪಲ್ ಆಗಿರ್ಬೋದು, ಅವ್ರು ಹೇಗಿರ್ತಾರೆ ಅಂತಂದ್ರೆ ತುಂಬಾ ಶಾರ್ಪ್ ಆಗಿರ್ತಾರೆ, ವೆರಿ ಅಟ್ರಾಕ್ಟಿವ್, ಕಿಂಗ್ ಪರ್ಸನಾಲಿಟಿ, ವೆಲ್ ಬಿಲ್ಟು, ನೋಸ್ ಶಾರ್ಪ್ ಆಗಿರೋದು, ಕಣ್ಣು ದೊಡ್ಡದಾಗಿರೋದು, ವೆರಿ ಎಕ್ಸ್ಪ್ರೆಸಿವ್, ಯಾವಾಗೂ ತನ್ನ ಬಗ್ಗೆ ತಾನು ಯೋಚನೆ ಮಾಡ್ಕೋತಾ ಇರ್ತಾರೆ, ಅದೆಲ್ಲ ಬಿಟ್ ಸೆಲ್ಫ್ ಆಬ್ಸೆಸ್ ಆಯ್ತಾ. ನೆಕ್ಸ್ಟ್ ಮೂನ್, ವೆರಿ ಎಮೋಷ್ನಲ್, ಸಾಫ್ಟ್ ಎನರ್ಜಿ, ಗಂಡಸಾಗಿರ್ಬೋದು ಹೆಂಗಸರಾಗಿರ್ಬೋದು, ವೆರಿ ಸಾಫ್ಟ್ ಎನರ್ಜಿ, ವೆರಿ ಎಮೋಷ್ನಲ್, ತುಂಬಾನೇ ಪ್ರೀತಿ ತೋರಿಸೋದು. ಆಮೇಲೆ ಮೂಡ್ ಸ್ವಿಂಗ್ಸ್ ಜಾಸ್ತಿ ಇರುತ್ತೆ, ಒಂದ್ಸತಿ ಇದ್ದ ಹಾಗೆ ಮೂಡ್ ಇನ್ನೊಂದ್ಸತಿ ಇರಲ್ಲ. ದರ್ ಇಸ್ ಸಮಥಿಂಗ್ ಕಾಲ್ಡ್, ನಮ್ಮ ಯಾವಾಗಲೂ ಅಷ್ಟೇ ಫುಲ್ ಮೂನ್, ನ್ಯೂ ಮೂನ್ ಇದ್ದಾಗ ನಮ್ಮ ಎಮೋಷನ್ಸ್ ವೇರಿ ಆಗ್ತಾ ಹೋಗುತ್ತೆ. ಯಾಕಂತಂದ್ರೆ ಮನುಷ್ಯನ ದೇಹ 70% ನೀರಿಂದ ಮಾಡಿರೋದು. ಸೊ ಫುಲ್ ಮೂನಲ್ಲಿ ನಮಗೆ ತುಂಬಾನೇ ಎನರ್ಜಿ ಇರುತ್ತೆ, ಇಲ್ಲಾಂತಂದ್ರೆ ನಮ್ಮ ಎಮೋಷನ್ಸ್ ಆಚೆ ಬರ್ತಾ ಇರುತ್ತೆ, ಅಳು ಬರೋದು, ನೋವಾಗೋದು. ಅಬ್ಸರ್ವ್ ಮಾಡಿದ್ದೀರಾ? ಮತ್ತೆ ನ್ಯೂ ಮೂನ್ ಇದ್ದಾಗ್ಲೂ ಹಾಗೆ, ಈಗ ಅಲೆಗಳು ಹೇಗೆ ಅಮಾವಾಸ್ಯೆಗೆ ಪೌರ್ಣಮಿಗೆ ಹಿಂಗ ಆಗ್ತದೆ. ಹೌದು. ಹಾಗಾಗಿ ನಮ್ಮ ಎಮೋಷನ್ಸ್ ಕೂಡ ವೇರಿ ಆಗ್ತಾ ಇರುತ್ತೆ. ಚಂದ್ರದಶ ಇರೋರಿಗೆ ಮೂಡ್ ಸ್ವಿಂಗ್ಸ್ ತುಂಬಾನೇ ಆಗ್ತಾ ಇರುತ್ತೆ. ಎಮೋಷನಲಿ ಸಮಟೈಮ್ಸ್ ದೇ ಗೋ ಲೋ, ಅವ್ರ ಎಮೋಷನಲಿ ವೆರಿ ಹೈ, ವೆರಿ ಹ್ಯಾಪಿ, ವೆರಿ ಸ್ಯಾಡ್, ಎಕ್ಸ್ಟ್ರೀಮ್, ದರ್ ಇಸ್ ನೋ ಮೀನ್ ಅದು. ನೆಕ್ಸ್ಟ್ ರಾಹು, ಯು ವಿಲ್ ಬಿಕಮ್ ವೆರಿ ಕನ್ನಿಂಗ್, ಬಿಸ್ನೆಸ್ ಮಾಡಬೇಕು ಆಯ್ತಾ. ಮತ್ತೆ ಅಗೇನ್ ಯೂಸ್ ಲೈಕ್ ಟು ಸಿಟ್ ಇನ್ ಡಾರ್ಕ್, ಆಚೆ ಬರಕ್ ಇಷ್ಟ ಆಗಲ್ಲ, ಕತ್ಲೆಲೇ ಇರೋಣ ಅಂತ ಅನ್ಸುತ್ತೆ, ವೆರಿ ಡಿಸ್ಆರ್ಗನೈಸ್. ರಾಹು ಹೇಗೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಏನಿರುತ್ತೆ ಅದನ್ನ ತೋರಿಸ್ತಾ ಹೋಗ್ತಾನೆ ಆಚೆ. ರಾಹುದ ಏನ ಎಫೆಕ್ಟ್ ಕಮ್ಮಿ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಆರ್ಗನೈಸ್ಡ್ ಆಗ್ಬಿಡಿ, ಕ್ಲೀನ್. ಅಲ್ಲ, ಈಗ ದಶ ಅಂದ್ರಲ್ಲ, ಈಗ ಶನಿ 7.5 ರಾಹು ದಶ, ಇದೆಲ್ಲರೂ ಒಬ್ಬ ವ್ಯಕ್ತಿಗೆ ಇಷ್ಟಿಷ್ಟು ವರ್ಷಗಳ ಕಾಲ ಅಂತ ಇರುತ್ತೆ. ಸೊ ನನಗೆ, ನಾನು ಆಸ್ಟ್ರಾಲಜಿ ಕಳ್ತೇ ಇಲ್ಲ, ನನಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಅವರ ಸುತ್ತ ಇರ್ತಕ್ಕಂಥ ಎನರ್ಜಿ, ಯಾಕಂತ ಹೇಳಿದ್ರೆ ಈಚ್ ಪ್ಲಾನೆಟ್ ಎನರ್ಜಿ ನನಗೆ ಗೊತ್ತಿದೆ. ಓಕೆ, ಈಗ ಹಾಗಿದ್ರೆ ರಾಹು ದಶ ಅಂತಂದ್ರಲ್ಲ, ಅದು ನಡೀತಿದ್ರೆ ಆ ವ್ಯಕ್ತಿ ಹೇಗಿರ್ತಾರೆ? ಎಕ್ಸ್ಟ್ರೀಮ್ಲಿ ಅಡಿಕ್ಟೆಡ್ ಟು ಫೋನ್, ಮೊಬೈಲನ್ನೇ ನೋಡ್ತಾನೆ ಇರ್ತಾರೆ, ಬಾತ್ರೂಮಲ್ಲೇ ವೆಟ್ ಆಗಿಟ್ಟಿರ್ತಾರೆ, ಓಕೆನಾ. ಬಟ್ಟೆಗಳು, ತಿಂಡಿ ಎಕ್ಸ್ಟ್ರೀಮ್ ಡಾರ್ಕಲ್ಲಿ ಇರಬೇಕು ಅಂತ ಇಷ್ಟಪಡ್ತಾರೆ, ಬೆಳಕು ಇಷ್ಟ ಆಗಲ್ಲ ಆಯ್ತಾ. ಮತ್ತೆ ತುಂಬ ಸ್ವಲ್ಪ ಕನ್ನಿಂಗ್ ಆಗಿ ಯೋಚನೆ ಮಾಡೋದಾಗಿರಬಹುದು, ಬಿಸ್ನೆಸ್ ಮೈಂಡ್ ಆಗಿರಬಹುದು, ಅದೆಲ್ಲವೂ. ರಾಹು ಹೆಂಗೆ ಅಂತಂದ್ರೆ ಒಂದು ಅಬ್ಸೆಷನ್ ಕೊಡ್ತಾನೆ, ಮತ್ತೆ ಅದನ್ನೇ ತಗೊಂಡ್ಬಿಡ್ತಾನೆ. ಎಕ್ಸಾಂಪಲ್, ನಂಗೆ ಒಂದು ವ್ಯಕ್ತಿ ತುಂಬಾ ಅಂದ್ರೆ ನಂಗೆ ಗೊತ್ತಿಲ್ಲ, ರೀಸನೇ ಇಲ್ಲ, ನಂಗೆ ಆ ವ್ಯಕ್ತಿ ಕಂಡ್ರೆ ಅಷ್ಟು ಪ್ರಾಣ, ಅಷ್ಟು ಪ್ರೀತಿ ಇರುತ್ತೆ, ಕೊನೆಗೆ ಆ ವ್ಯಕ್ತಿನೇ ತಗೊಂಡ್ಬಿಡ್ತಾನೆ. ರಾಹು ಇಸ್ ಸಮವನ್
ಹಿಂಗೆ ಅಟ್ಯಾಚ್ಮೆಂಟು ಕೊಡ್ತಾನೆ, ಅದನ್ನು ತಗೊಂಡು ಬಿಡ್ತಾನೆ. ಎಕ್ಸಾಂಪಲ್ ಇಲ್ಲಿ ನೀರಿದೆ, ಇನ್ನೇನು ತಗೊಳ್ಳೋಣ ಅಂತ ಹೋದಾಗ ಅದಿರಲ್ಲ. ಸೊ ಅದಕ್ಕೆ ನನ್ನ ಫೇವ್ರೆಟ್ ಪ್ಲಾನೆಟ್ ಅಂತ ಹೇಳಿದ್ರೆ ಶನಿ. ಸೊ ಐ ಲವ್ ಶನಿ. ಸೊ ಯಾವತ್ತೂ ಅಷ್ಟೇ ಅಂತ ಹೇಳಿದ್ರೆ ಶನಿ ಇಸ್ ಅ ಗಾಡ್ ಆಫ್ ಜಸ್ಟಿಸ್, ಲಾರ್ಡ್ ಆಫ್ ಜಸ್ಟಿಸ್ ಅಂತ ಕರೀತಾನೆ. ನೀನು ಏನು ಮಾಡ್ತೀಯೋ ಅದನ್ನು ಕೊಡ್ತಾನೆ. ಇಟ್ಸ್ ಎಸ್ಪೆಷಲಿ ನೀನು ಶನಿನ ಪೂಜೆ ಮಾಡೋರು ಎಲ್ಲರೂ ಮಾಡೋದಿಲ್ಲ. ನಾನು ನಿಮ್ಮನ್ನ ಒಂದು ರೀಡಿಂಗ್ ಮಾಡುವಾಗ ನಾನು ನಿಮ್ಗೆ ಹೇಳಿದೆ ಧೂಮಾವತಿ ಅಂತ. ನಂಗೆ ಧೂಮಾವತಿ ಯಾರು ಅಂತಲೇ ಗೊತ್ತಿರಲಿಲ್ಲ. ಸೊ ಅಂಥದ್ದೆಲ್ಲ ನನಗೆ ಗೊತ್ತಾಗಕ್ಕೆ ಶುರುವಾಯಿತು. ಸೊ ಧೂಮಾವತಿ ಅಂತ ಹೇಳಿದ್ರೆ ಶನಿಯನ್ನು ಇದರ್ ಯು ವರ್ಷಿಪ್ ಥ್ರೂ ಧೂಮಾವತಿ ಅಥವಾ ಯು ವರ್ಷಿಪ್ ಥ್ರೂ ಹನುಮಾನ್, ಆಯ್ತಾ. ಬಟ್ ಶನಿ ಹೇಗೆ ಅಂತ ಹೇಳಿದ್ರೆ ನೀನು ಫಸ್ಟ್ ಬೆಂಚ್ ಸ್ಟೂಡೆಂಟ್ ಥರ, ನೀನೇನಾದ್ರೂ ತಪ್ಪು ಮಾಡಿದ್ರೆ, ಮೋಸ ಮಾಡಿದ್ರೆ ನಿನಗೆ ಬೇಗ ಬೀಳುತ್ತೆ. ಸೊ ಅದಕ್ಕೆ ಯಾರು ಶನಿನ ಜಾಸ್ತಿ ವರ್ಷಿಪ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಯಾವಾಗ ಶನಿನ ಯಾರು ಪೂಜೆ ಮಾಡ್ತಾರೋ ಅವ್ರು ಅಷ್ಟೇ ನಿಷ್ಠೆಯಿಂದ ಇರಬೇಕು, ಅಷ್ಟೇ ನಿಯತ್ತಿಂದ ಇರಬೇಕು ಅಂತ. ಇಟ್ಸ್ ಅ ಲಾರ್ಡ್ ಆಫ್ ಕರ್ಮ. ನೀನೇನಾದ್ರೂ ತಪ್ಪು ಮಾಡಿದ್ರೆ ನಿನಗೆ ತಿರ್ಗಾ ಬಂದು ಬೂಮರಾಂಗ್ ಹೊಡೆದೇ ಹೊಡಿಯುತ್ತೆ. ಯಾರು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಕ್ಸಾಂಪಲ್, ನಾನು ಇವಾಗ ಏನೋ ಅನ್ಯಾಯ ಮಾಡ್ತಾ ಇದ್ದೀನಿ ಅಂತ ಆಯ್ತು ಮಾಡ್ಕೊ, ಏನು ಬೇಕೋ ಮಾಡು, ನಾನು ನಿನ್ನ ಮನೆಗೆ ಬಂದಾಗ ಸರಿಯಾಗಿ ಕೊಡ್ತೀನಿ ನಿನಗೆ, ಆಯ್ತಾ. ಮತ್ತೆ ನೀವು ಅನ್ಕೊಂಡಿರ್ಬೋದು ವೀನಸ್ ಶುಕ್ರ ಕೊಡೋದಾಗಿರ್ಬೋದು, ರಾಹು ಕೊಡೋದಾಗಿರ್ಬೋದು, ಆಯ್ತಾ. ಯಾವ ಗ್ರಹಗಳು ಕೊಡೋ ನಿಂಗೆ ಸಂಪತ್ತನ್ನ ಯಾರು ಬೇಕಾದ್ರೂ ತಗೊಂಡ್ಬಿಡ್ಬೋದು. ಆದ್ರೆ ಶನಿ ಕೊಡೋ ಸಂಪತ್ತು ಇದೆಯಲ್ಲ ಯಾರು ತಗೊಳಕ್ ಸಾಧ್ಯ ಇಲ್ಲ. ಶನಿ ಕೊಡೋ ಹೆಸರು ಇದೆಯಲ್ಲ ಯಾರು ತಗೊಳಕ್ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ನೋಡಿ ನಂಬರ್ 8. ಸೊ ಯಾರೇ ನಂಬರ್ 8 ಇರ್ತಾರೋ ಅವ್ರ ವೆರಿ ಸ್ಟ್ರಾಂಗ್ ಪರ್ಸನಾಲಿಟಿ ಇರುತ್ತೆ. ಶನಿ ಇಸ್ ಅ ಮೋಸ್ಟ್ ಬ್ಯೂಟಿಫುಲ್ ಪ್ಲಾನೆಟ್. ನೀವು ನೋಡಿರ್ಬೋದು ರಿಂಗ್ ಕೂಡ. ಅಂಡ್ ನೀವು ಶನಿ ದಶ ಇರೋರು ಕೂಡ ದೇ ಬಿಕಮ್ ವೆರಿ ಶಾರ್ಪ್ ಫೀಚರ್ಸ್, ಆಯ್ತಾ. ವೆರಿ ಅಟ್ರಾಕ್ಟಿವ್, ವೆರಿ ರಿಜಿಡ್, ಯಾರಿಗೂ ಬಗ್ಗದಿಲ್ಲ. ಐ ಆಮ್ ಆಲ್ಸೋ ನಂಬರ್ 8 and 8. ಸೊ ಶನಿ ಗಿವ್ಸ್ ಯು ಲಾಟ್ ಆಫ್ ವೆಲ್ತ್, ಬ್ಯೂಟಿ, ಇಂಟೆಲಿಜೆನ್ಸ್, ಸ್ಪಿರಿಚುಯಾಲಿಟಿ. ಶನಿ ಪೂಜೆ ಮಾಡೋರು ತುಂಬಾನೇ ಡಿಟ್ಯಾಚ್ ಆಗ್ಬಿಡ್ತಾರೆ ಎಲ್ಲದರಿಂದನೂ. ಸ್ಪಿರಿಚುಲಿ ಅವ್ರಿಗೊಂದು ದೊಡ್ಡ ಕನೆಕ್ಷನ್ ಇರುತ್ತೆ. ಮತ್ತೆ ತುಂಬಾನೇ ಹೆಚ್ಚಾಗಿ ಸೈಕಿಕ್ ಪವರ್ಸ್ ಇರುತ್ತೆ. ಸೊ ನಂಬರ್ 8 ಅನ್ನೋದು ಅಷ್ಟು ಸ್ಟ್ರಾಂಗ್ ಪ್ಲಾನೆಟ್. ಮತ್ತೆ ಯಾವತ್ತೂ ಅಷ್ಟೇ ಶನಿಗೆ ನೀವು ಏನನ್ನು ಹೈಡ್ ಮಾಡೋಕ್ಕಾಗಲ್ಲ. ನಾನು ಇವಾಗ ನೀವು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಪೂಜೆ ಮಾಡ್ಬಿಟ್ಟು ಹೋಗ್ಬಿಟ್ಟು ಮತ್ತೆ ಏನಾರು ಅನ್ಯಾಯ ಮಾಡಿದ್ರೆ ನನಗೆ ಗೊತ್ತಿರುತ್ತೆ. ಸಕ್ ನೀನು ಎಷ್ಟು ಹೌದು ನಾನು ತಪ್ಪು ಮಾಡಿದ್ದೀನಿ, ನನಗೆ ಬುದ್ಧಿ ಕೊಡು, ನನಗೆ ಕರ್ಮ ಏನಿದೆಯೋ ಅದನ್ನು ಕಳ್ಕೊಂಡ್ಬಿಡ್ತೀನಿ. ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮ ಲೈಫಲ್ಲಿ ಕಷ್ಟ ಬಂದರೆ ಎಸ್ಕೇಪ್ ಆಗಕ್ಕೆ ಹೋಗಬೇಡಿ. ತರೋಲಿ ಹೋಗಿ ಅದನ್ನು ಅನುಭವಿಸಿ, ಅದರಿಂದ ಆಚೆ ಬರ್ಬೋದು, ಗೊತ್ತಾಯ್ತಾ. ಅದನ್ನ ನಾವು ಎಸ್ಕೇಪ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದಂಗೆ ತಿರ್ಗಾ ಯಾರೋ ಒಬ್ರು ಇಂಟೆನ್ಸಿಟಿಯಿಂದ ಕೊಡೋಕೆ ಶುರು ಮಾಡ್ತಾರೆ. ತಿರ್ಗಾ ಇದಿನ್ನೂ ಮಲ್ಟಿಪ್ಲೈ ಆಗ್ತಾ ಬರ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನ ತರೋಲಿ ತಗೋತಾ ಹೋಗಿ. ಅಲ್ಲ, ಈಗ ಶನಿ ದಶೆ ಅಂದ್ರೆ ಕೂಡ ಏನೇನ್ ಗೊತ್ತಾಗತ್ತಂದ್ರೆ ಶನಿ ದಶೆಯಲ್ಲಿ ಇದ್ದವ್ರು ಹೇಗಿರ್ತಾರೆ? ಶನಿ ದಶದಲ್ಲಿ ಇರ್ಬೇಕಾದ್ರೆ ಅಗೇನ್ ನೀವು ಏನೇನ್ ಪಾಸ್ಟ್ ಕರ್ಮಗಳನ್ನ ಮಾಡಿದ್ರೋ ಅದೆಲ್ಲವನ್ನು ಕೊಡ್ತಾ ಜಸ್ಟಿಸ್ ಕೊಡ್ತಾ ಬರ್ತಾನೆ. ಹಿ ವಿಲ್ ಸ್ಟಾರ್ಟ್ ಇವ್ಯಾಲ್ಯೂಯೇಟಿಂಗ್. ಏನೇನು ಮಾಡಿದ್ಯಾ ತಗೋಯ್ತಂತ ತಗೋ. ಒಂದು ರಿಲೇಶನ್ಶಿಪ್ ಯಾರ್ದೋ ಬ್ರೇಕ್ ಮಾಡಿದ್ಯಾ ತಗೋ, ನಿನ್ ರಿಲೇಶನ್ಶಿಪ್ ಬ್ರೇಕ್ ಆಯ್ತು. ಯಾರಿಗೋ ಮೋಸ ಮಾಡಿದ್ಯಾ ತಗೋ, ನಿನ್ ಬಿಸ್ನೆಸ್ ಹೋಯ್ತು. ನೀ ಏನ್ ಮಾಡಿದ್ದೆ ಅನ್ನೋದೇ ಮರ್ತೋಗ್ಬಿಟ್ಟಿರುತ್ತೆ, ನೀನ್ ಯಾವಾಗಲೂ ಮಾಡಿದ್ದು. ಸೊ ಅದನ್ನ ಕೊಡ್ತಾ ಹೋಗ್ತಾನೆ. ನಿಮ್ ಶನಿ ಇಫ್ ಇಟ್ ಇಸ್ ಬ್ಯಾಡ್ ಅಲ್ಲ, ನಿಮ್ ಕೂದಲು ಉದ್ರಕ್ ಶುರು ಆಗುತ್ತೆ, ನೇಲ್ಸ್ ಬ್ರೇಕ್ ಆಗ್ತಾ ಸ್ಟಾರ್ಟ್ ಆಗುತ್ತೆ, ಅವಮಾನಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಇಫ್ ಇಟ್ ಇಸ್ ಬ್ಯಾಡ್. ಶನಿ ಎಷ್ಟೋ ಶನಿ ದಶದಲ್ಲಿದ್ದವರು ಎಷ್ಟೋ ಮಲ್ಟಿ ಬಿಲಿಯನರ್ ಆಗಿದೆ ನೋಡಿದೀನಿ. ಮಿಲಿಯನರ್ ಅಲ್ಲ, ಬಿಲಿಯನರ್ಸ್. ಓಕೆ, ಬಿಕಾಸ್ ಅವ್ರ ಕರ್ಮ ಏನಿತ್ತು, ಆ ಬ್ಯಾಗೇಜ್ ಇತ್ತು, ತುಂಬಾ ಕ್ಲೀನ್ ಆಗಿತ್ತು, ನೀಟಾಗಿತ್ತು. ಅದಕ್ಕೆ ಹೇಳ್ತಾರೆ ಲಕ್ಷ್ಮಿ ಬರುವಾಗ ಚಂದ, ಶನಿ ಹೋಗುವಾಗ ಚಂದ ಅಂತ. ಶನಿ ಕೊಡೋಷ್ಟು ವೆಲ್ತ್ ಯಾವ ಪ್ಲಾನೆಟ್ ಕೊಡಲ್ಲ. ಶನಿ ಇಸ್ ದ ಮೋಸ್ಟ್ ಮಿಸ್ಅಂಡರ್ಸ್ಟುಡ್ ಪ್ಲಾನೆಟ್, ಆಯ್ತಾ. ಸೊ ಶನಿ ವರ್ಷಿಪ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಷ್ಟು ನಿಯತ್ತಾಗಿರಕ್ಕೆ ಸಾಧ್ಯನೋ ಅಷ್ಟು ನಿಯತ್ತಾಗಿರಿ. ಮತ್ತೆ ದಾನ ಮಾಡಿ. ಅವನಿಗೆ ತುಂಬಾ ಇಷ್ಟ ಯಾರು ಗೊತ್ತಾ, ನೀವು ಈ ಲೇಬರ್ ಕ್ಲಾಸಿಗೆ ಹೋಗಿ ಒಂದು ಚಪ್ಪಲಿ ಕೊಡೋದಾಗಿರಬಹುದು, ಆಯ್ತಾ. ಮತ್ತೆ ಶನಿ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ಕಾಲನ್ನ ತುಂಬಾ ಚೆನ್ನಾಗಿ ಇಟ್ಕೊಳ್ಳಿ. ವೀನಸ್ ಆಲ್ಸೋ. ಶುಕ್ರ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ನಿಮ್ಮ ಕಾಲು ಯಾವತ್ತೂ ಅಷ್ಟೇ ವೆಲ್ ಗ್ರೂಮ್ಡ್ ಆಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು. ನೀವು ನೋಡಿ ಕೈ ಕಾಲು ರಫ್ ಆಗಿರೋ ಹತ್ರ ದುಡ್ಡು ನಿಲ್ಲಲ್ಲ. ಈಗ ಪಾಪ ಎಷ್ಟೋ ಕಷ್ಟಪಟ್ಟು ಕೂಲಿ ಕೆಲಸ ಮಾಡ್ತಾರೆ, ಅವ್ರ ಕೈ ಎಷ್ಟು ರಫ್ ಆಗಿರುತ್ತೆ, ಲಕ್ಷ್ಮಿ ನಿಲ್ಲಲ್ಲ ಅಲ್ಲಿ. ಕಾಲು ಅಷ್ಟೇ. ಕಾಲು ಎಷ್ಟು ಕ್ಲೀನ್ ಆಗಿರ್ತೀರಾ, ಎಷ್ಟು ವೆಲ್ ಗ್ರೂಮ್ಡ್ ಆಗಿರ್ತೀರಾ, ಲಕ್ಷ್ಮಿ ತುಂಬಾ ಚೆನ್ನಾಗಿ ನಿಮ್ ಜೊತೆ ಸ್ಥಿರವಾಗಿರ್ತಾಳೆ. ಶನಿ ಕೂಡ. ಸೊ ಹಾಗಾಗಿ ಶನಿ ಯಾವತ್ತು ಶನಿ ಎಫೆಕ್ಟ್ ಅನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರೆ, ಶನಿಗೆ ನೀವು ಏನ್ ಪೂಜೆ ಮಾಡಿ ಚಿನ್ನದ ಕಿರೀಟ ತಂದಿಡಿ ಅದು ಏನೂ ಅವನಿಗೆ ಮ್ಯಾಟರ್ ಆಗಲ್ಲ, ಏನೇನು ಅನ್ಸಲ್ಲ ಅವನಿಗೆ. ನೋಡಿ, ಸೂರ್ಯನಿಗೆ ಆಪೋಸಿಟ್ ಆಗಿರೋದು ಶನಿ. ದೇ ಬೋತ್ ಆರ್ ಎನಿಮಿ ಪ್ಲಾನೆಟ್ಸ್ ಅಂತ ಹೇಳ್ತಾರೆ. ತಂದೆನೆ ಛಾಯಾಪುತ್ರ, ಸೂರ್ಯಪುತ್ರ, ಹೌದು ಛಾಯಾಪುತ್ರ. ಆದ್ರೆ ತಂದೆಗೆ ಯಾಕೆ ಎನಿಮಿ ಅಂತ ಹೇಳಿದ್ರೆ, ಅಂತ ಸೂರ್ಯ ಕಿಂಗ್ ಅವನು. ಅವನನ್ನ ಎದುರಾಕೊಂಡು ಇರ್ಬೇಕಂತ ಶಕ್ತಿಯುತವಾದ ಪ್ಲಾನೆಟ್ ಯಾವ್ದು ಅಂತ ಹೇಳಿದ್ರೆ ಸ್ಯಾಟರ್ನ್. ಸೊ ಅಂತ ಸ್ಯಾಟರ್ನ್ ನೀವು ಮೆಚ್ಚಿಸ್ಬೇಕು ಅಂತ ಹೇಳಿದ್ರೆ ಹೇಳ್ಬಿಡಿ, ಎಲ್ಲ ವಿಷಯನೂ ಹೇಳ್ಬಿಡಿ. ಅವನ ಹತ್ರ ಏನು ಮುಚ್ಚು ಮರೆ ನಾನು ಒಳ್ಳೆಯವನಾಗಿ ನಟಿಸ್ಬೇಕು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಇಟ್ ಇಸ್ ಶನಿ ಎನರ್ಜಿ ಸಿಮಿಲರ್ ಟು ಭೈರವ. ದಟ್ಸ್ ವೈ ಹಿ ವರ್ಷಿಪ್ ಶಿವ. ಸೊ ಹಾಗಾಗಿ ಶನಿ ಹತ್ರ ನೀವು ಏನು ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ. ಅಂಡ್ ಶನಿ ಕೊಡೋ ವೆಲ್ತ್, ಫೇಮು, ನೇಮು ಯಾರು ತಗೊಳಕ್ಕಾಗಲ್ಲ. ಇವತ್ತು ನೀವು ನರೇಂದ್ರ ಮೋದಿ ನೋಡಿದ್ರೆ ಯಾಕೆ ಹೆದರ್ಕರ ಹೇಳಿ, ದಟ್ ಈಸ್ ಅ ಕೈಂಡ್ ಆಫ್ ಶನಿ ಎನರ್ಜಿ, ಆಯ್ತಾ. ಸೊ ಶನಿಗೆ
ಅವನನ್ನ ಮೆಚ್ಚಿಸ್ಬೇಕು ಅಂತ ಹೇಳಿದ್ರೆ ನೀವು ಯಾವ ಹೋಮ ಹವನ ಏನು ಮಾಡಿದ್ರು ಹಿ ವಿಲ್ ನಾಟ್ ಏನು ಕೇಳಲ್ಲ. ಹೌದಲ್ವಾ, ಎಲ್ಲ ಮಾಡ್ಬಿಟ್ಟು ಇವಾಗ ಬಂದು ಇದು ಮಾಡ್ತೀಯ, ಹಿ ವಿಲ್ ನಾಟ್ ಇವನ್ ಪೇ ಹೀಟ್ ಟು ಇಟ್. ಅವನನ್ನ ಮೆಚ್ಚಿಸ್ಬೇಕು ಅಂತ ಹೇಳಿದ್ರೆ ಈ ಕೂಲಿ ಕೆಲಸ ಮಾಡೋರು, ಐರನ್ ಕೆಲಸ ಮಾಡೋರು, ಅಂಥವ್ರಿಗೆ ಹೋಗಿ ಏನಾದರೂ ಕೊಡೋದಾಗಿರ್ಬೋದು, ಮಕ್ಕಳಿಗೆ ಎಜುಕೇಷನ್ಗೆ ಹೆಲ್ಪ್ ಮಾಡೋದಾಗಿರ್ಬೋದು, ಇದೆಲ್ಲ ಅವನಿಗೆ ಇಷ್ಟ ಆಗ್ತಕ್ಕಂಥ ಗುಣಗಳು.